ಸರ್, ಶ್ರೀರಾಮುಲು ಸೇರಿದಂತೆ ಕೆಲವು ಬಿಜೆಪಿ ನಾಯಕರು ಸಿದ್ದರಾಮಯ್ಯವರನ್ನ ಕಾಂಗ್ರೆಸ್ ಮೂಲೆ ಗುಂಪು ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಹೆಸರನ್ನು ಹೇಳಕ್ಕೆ ಮುಂದೆ 2023 ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರು. ಅಲ್ಲ ಪಾಪ ಸಿದ್ದರಾಮಯ್ಯವರನ್ನ ತಳ್ಳಿದ್ದಾರೆ. ಅಲ್ಲ ಪಾಪ ಶ್ರೀರಾಮುಲು ಅವರು ಮೂಲೆ ಗುಂಪು ಆಗಿರೋದ್ರಿಂದ ಈಗ ಅವ್ರಿಗೆ ನೆನಪು ಬೇರೆಯವ್ರದ್ದು ಆಗ್ತಾಯಿತ್ತು. ಶ್ರೀರಾಮುಲು ಅವ್ರು ಎಲ್ಲಿದ್ದಾರೆ ಅಂಥೇಳಿ ಅವ್ರು ತಿಳ್ಕೊಳ್ಳೋದು ಒಳ್ಳೆಯದು. ಸಿದ್ದರಾಮಯ್ಯವರು ಯಾವಾಗಲೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಶಕ್ತಿ ನಮ್ಮ ರಾಜ್ಯದಲ್ಲಿ ಶಾಶ್ವತವಾಗಿರ್ತದೆ. ಮುಂದಿನ ಚುನಾವಣೆ ಸಿದ್ದರಾಮಯ್ಯವ್ರದ್ದು ಒಂದು ಪ್ರಮುಖ ನಾನು ಅದನ್ನು ಹೈಕಮಾಂಡ್ ಅವ್ರು ಹೇಳಿದ್ದಾರೆ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ, ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ಯಾವತ್ತೂ ಕೂಡ ಅವ್ರದ್ದು ಒಂದು ಸ್ಟೇಟಸ್ಸು ಇದನ್ನು ಬಿಟ್ಟು ಕೊಡೋದಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಆಶೀರ್ವಾದ, ಅವ್ರ ಶಕ್ತಿ ಯಾವತ್ತೂ ಕೂಡ ಬೇಕಾಗ್ತದೆ, ಅವ್ರ ಮಾರ್ಗದರ್ಶನ ಬೇಕಾಗ್ತದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅದನ್ನೇ ಪ್ರತಿಪಾದನೆ ಮಾಡಿ ಅವರು ಈ ಸರ್ಕಾರನ ಮುಂದುವರಿಸ್ತಾರೆ ಅಂತೇಳಿ ವಿಶ್ವಾಸ ಇದೆ. ಇದು ಅವ್ರು ಹೇಳ್ತಾರೆ, ವ್ಯಕ್ತಿ ಪೂಜೆ ಮಾಡೋಕ್ಕೆ ಹೋಗಬೇಡಿ ಅನ್ನೋದಕ್ಕೆ ಅದಕ್ಕೆ ಯಾರು ಡಿ ಕೆ ಶಿವಕುಮಾರ್ ಸಾಹೇಬರು. ಸೊ ಇಟ್ಸ್ ಆಲ್ ಕನ್ಸಾಲಿಡೇಟೆಡ್, ಎಲ್ಲ ಲೀಡರ್ಶಿಪ್ಪು ಸೇರಿ ಬರ್ತದೆ. ಅದರೊಳಗೆ ಮೇಲೆ ಎದ್ದು ಕಾಣಿಸೋದು ಸಿದ್ದರಾಮಯ್ಯವರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಸಿದ್ದರಾಮಯ್ಯವ್ರ ಶಕ್ತಿ ಯಾವತ್ತೂ ಬೇಕಾಗ್ತದೆ. ಅವ್ರು ಇರ್ತಾರೆ, ಅವರು ಕೂಡ ಹೇಳಿದ್ದಾರೆ, ನಾನಿವಾಗ ಬಿಟ್ಕೊಟ್ಟ ಮೇಲೆ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅಂಥೇಳಿ ಮಾಧ್ಯಮದಲ್ಲೂ ಹೇಳಿದ್ದಾರೆ, ಹೊರಗಡೆನೂ ಹೇಳಿದ್ದಾರೆ, ಎಲ್ಲ ಕಡೆಯೂ. ಇದೆಲ್ಲ ಏನು ಮುಚ್ಚುಮಾರೆ ಪ್ರಶ್ನೆ ಇಲ್ಲ. ನಾವೆಲ್ಲ ಹೋದಾಗೆಲ್ಲ ಅವ್ರನ್ನೆಲ್ಲ ಭೇಟಿ ಮಾಡಿದಾಗೆಲ್ಲ ಅವರೆಲ್ಲ ಹೇಳ್ತಾರೆ, ಎಲ್ಲರೂ ಕೂಡ ನೀವೆಲ್ಲ ಕಷ್ಟಪಡಬೇಕು, 2028ಕ್ಕೆ ಮತ್ತು ನಾನೇ ಅಧಿಕಾರಕ್ಕೆ ತರ್ತೀನಿ ಕಾಂಗ್ರೆಸ್ ಪಕ್ಷನ ಅಂಥೇಳಿ, ನಾವೆಲ್ಲರೂ ಸೇರಬೇಕು ಅಂತೇಳಿ ಹೇಳ್ತಾರೆ. ಅದನ್ನ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಹೇಳಿದ್ದಾರೆ. ಸೊ ಆ ಥರ ಗೊಂದಲ ಏನಿಲ್ಲ ಸರ್. ಈಗ ಅಯೋಧ್ಯೆ ರಾಮ ಮಂದಿರ ಹಣ ಲೂಟಿದ್ರು ಒಂದ್ ಕಡೆ ಡೈವರ್ಟ್ ಮಾಡೋದಕ್ಕೆ ಮಧ್ಯಪ್ರದೇಶದಲ್ಲಿ ವಕ್ಫ್ ಬೋರ್ಡ್ಗೆ ಹಿಂದೂಗಳನ್ನ ನೇಮಕ ಮಾಡುವಂತ ಪ್ರಯತ್ನ ಆಗಿದೆ ಅಂತ ಶುರುವಾಗಿದೆ ಸರ್. ನೋಡ್ರಿ, ನೇಮಕ ಮಾಡ್ಬಿಟ್ಟಿದ್ದಾರೆ ಸಂಸ್ಥೆಯನ್ನ. ನೋಡ್ರಿ, ದೇವ್ರ ಹೆಸರಲ್ಲಿ ಮತ ಕೇಳೋದು, ದೇವ್ರ ಹೆಸರಲ್ಲಿ ಗಲಭೆ ಮಾಡೋದು, ದೇವ್ರ ಹೆಸರಲ್ಲಿ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡೋದು ಬಿ ಜೆ ಪಿಯವರು ನಿಸ್ಸೀಮರು, ಕೊಳ್ಳೆ ಹೊಡೆಯೋರು ನಿಸ್ಸೀಮರೇ. ಈಗ ಇದನ್ನು ಭಾಳ ಹಾಗಾದರೆ ರಾಮ ಮಂದಿರ ಕಟ್ಟಬೇಕಾದ್ರೆ ಎಷ್ಟು ಹಣ ಬಂದಿದೆ ಅದ್ರ ಲೆಕ್ಕ ಕೊಟ್ಟಿಲ್ಲ. ಈಗ ರಾಮ ಮಂದಿರ ಹುಂಡಿಗೆ ಕೈ ಹಾಕ್ತಾರಂತ ಹೇಳಿದರೆ ಇವ್ರು ಎಂಥ ಭಕ್ತರು ಇರ್ಬೇಕು ಹೇಳ್ರಿ. ಯಾಕೆ ರಾಮ ಹೇಳಿದ್ದಂತ ಇವರಿಗೆ, ಬಂದು ಕಳ್ತನ ಮಾಡಿ ನೀನು ನನ್ನ ಹೆಸರಾಗಿ ನೀನು ದುಡ್ಡು ತೊಗೊಂಡು ಹುಂಡಿಯಲ್ಲಿ ಬಂದಿರೋದನ್ನ ಕಳ್ತನ ಮಾಡಿ ಉದ್ಧಾರ ಆಗೋ ಅಂತ. ನಾಚಿಕೆ ಆಗಲ್ಲ ಇವರಿಗೆ? ನಾಚಿಕೆ ಆಗಲ್ಲ ಇವರಿಗೆ? ರಾಮನ ಹೆಸರಲ್ಲಿ ಕೊಳ್ಳೆ ಹೊಡಿತಾರಲ್ರಿ. ಈಗ ಕೃಷ್ಣ ಅಂತಾರೆ ಎಲ್ಲ. ನಾನು ಹೇಳ್ತೀನಲ್ಲ, ಒಟ್ಟು ಹಿಂದುತ್ವ ಅನ್ನೋದು ಒಟ್ಟು ಸಮಾಜದೊಳಗೆ ಆ ಭೇದ ಭಾವ ಮಾಡಿ, ಡಿಫ್ರೆನ್ಸ್ ಮಾಡಿ ಮತ ಕೇಳಿದ್ರು. ಒಟ್ಟು ಅಧಿಕಾರಕ್ಕೆ ಏನು ಬೇಕಾದ್ರೆ ಮಾಡ್ತಾರೆ, ದುಡ್ಡಿಗೆ ಏನು ಬೇಕಾದ್ರೆ ಮಾಡ್ತಾರೆ. ಈ ಲಿಂಗಾಲೇಶ್ವರ ಶ್ರೀಗಳು ಎಲ್ಲ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು ಸಮುದಾಯದವರೇ ಅರ್ಚಕರಾಗಿರ್ತಾರೆ, ಬೇರೆ ಸಮುದಾಯಗಳಲ್ಲಿ ಯಾರೂ ಇಲ್ವಾ? ಯಾಕೆ ಈ ಒಂದು ತಾರತಮ್ಯ ಅಂತೇಳಿ ನೋಡ್ಬೇಕು, ಅದನ್ನ ಚರ್ಚೆ ಮಾಡಬೇಕು. ನಂಗೆ ಗೊತ್ತಿಲ್ಲ. ನನಗನ್ಸುತ್ತೆ ಈ ಒಂದು ಸಮಾನತೆಯನ್ನು ತರ್ತಕ್ಕಂಥದ್ದು, ಮತ್ತು ಅಲ್ಲಿ ಸಂಪ್ರದಾಯ ಇರ್ತದೆ ಆ ದೇವಸ್ಥಾನಗಳಲ್ಲಿ. ಆ ಸಂಪ್ರದಾಯದ ಮೇಲೆ ಅವರು ಮಾಡಿರ್ತಾರೆ. ಕೆಲವು ಸತಿ ಬದಲಾವಣೆ ತರಬೇಕಾದ್ರೆ ರೆವಲ್ಯೂಷನರಿ. ನಾನು ಜನಾರ್ದನ್ ಪೂಜಾರಿ ಅವ್ರನ್ನ ನೆನ್ಪು ಮಾಡ್ಕೊಳ್ತೀನಿ. ಯಾರು ಗಂಡಂದ್ರು ಇರಲ್ಲ ಅವ್ರು ಪೂಜೆ ಮಾಡಬಾರ್ದು ಅಂತ ಹೇಳಿತ್ತು. ಅವರೊಂದು ರೆವಲ್ಯೂಷನ್ ತಂದರು. ದೇವರು ಎಲ್ಲರಿಗೂ ಕೂಡ ಒಲಿತಾನೆ, ಯಾಕೆ ಇದನ್ನು ಮಾಡ್ತೀರಾ ಭೇದ ಭಾವ? ಅವರಾಗಲೇ ಕಷ್ಟದಲ್ಲಿರ್ತಾರೆ, ಯಾಕೆ ಮಾಡಬಾರ್ದು ಅಂಥೇಳಿ ಮಂಗಳೂರಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೆಣ್ಣುಮಕ್ಕಳು ಕೂಡ ಇವತ್ತು ಪೂಜೆ ಮಾಡ್ತಕ್ಕಂಥದ್ದು. ಸೊ ಬೇರೆಯವ್ರಿಗೆ ನೋವಾಗಬಾರ್ದು, ಬೇರೆ ಧರ್ಮದವ್ರಿಗೂ ಅಷ್ಟೇ, ಜಾತಿಯವರಿಗೆ. ಯಾಕೆಂದರೆ ಒಂದೊಂದು ಜಾತಿಗೆ ಒಂದೊಂದು ದೇವ್ರು ಇಟ್ಕೊಂಡಿರ್ತೀವಿ ನಾವು. ದೇವ್ರು ಹೇಳಿರಲ್ಲ ನಿಮಗೆ, ನಾವು ಅದನ್ನ ಪಡ್ಕೊಬಿಡ್ತೀವಿ. ಈಗ ಬಸವಣ್ಣವರು ಒಂದು ಜಾತಿಯಲ್ಲಿದ್ದರು, ಶಿವದೀಕ್ಷೆಯನ್ನು ತಗೊಂಡು ಅವರೇ ಒಂದು ಸಮೂಹವನ್ನು ಕಟ್ಟಿದರು. ಬುದ್ಧ ಅವರೆಲ್ಲ ಹೇಗೆ ಬಂದರು? ಇದನ್ನೆಲ್ಲ ಅದಕ್ಕೆ ನಾವೆಲ್ಲ ಏನಾಗ್ತದೆ, ರಾಜಕಾರಣದೊಳಗೆ ನಾವು ರಾಜಕಾರಣ ಮಾಡೋದೊಂದು ಮಾಡಬೇಕು, ಈ ಜಾತಿ ಧರ್ಮ ಇದಕ್ಕೆಲ್ಲ ಬಿಡಬೇಕು. ಯಾರಾದರೂ ಏನಾದ್ರು ಒಂದು ಕೇಳಿದಾಗ ಅದು ಸಮಾನತೆಗೆ ಬರ್ತದ ಅಂತೇಳಿ ಯೋಚನೆ ಮಾಡಬೇಕಾಗ್ತದೆ. ಇದೆಲ್ಲ ಭಾಳ ಸೆನ್ಸಿಟಿವ್. ಈ ಧರ್ಮ ಜಾತಿ ಇದೆಲ್ಲ ಮಾತಾಡಬೇಕಾದ್ರೆ ಕೆಟ್ಟವರಾಗ್ಬಿಡ್ತೀವಿ ನಾವು ಬೇಗ. ಅದಕ್ಕೆ ಕೆಲವು ಸತಿ ತೀಕ್ಷ್ಣವಾಗಿ ನಾವು ಉತ್ತರ ಕೊಡೋದು ಅಷ್ಟೇ. ನಾನು ಅದಕ್ಕೆ ವೋಟ್ರಸ್ಸೇ ನಮಗೆ ದೇವರು, ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳೇ ದೇವರು ಅಂತೇಳಿ ನಾನು ಹೋಗಿದ್ದು. ನಾನು ಜಾತಿ ಧರ್ಮ ನೋಡೋಕ್ಕೆ ಹೋಗಲಿಲ್ಲ. ನಾನು ಯೂಶಲಿ ನಮ್ಮ ತಂದೆಯವರೆಲ್ಲ ಆ ಥರ ಬೆಳೆಸಿದ್ದಾರೆ ನಮ್ಮನ್ನು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ